ನಮಸ್ತೆ ಮೇಡಮ್. ನಮ್ಮ ತಾಯಿಯವ್ರು ನರಸಮ್ಮ ಅಂತ. ಒಂದು ವರ್ಷದಿಂದ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಇದೆ ಅಂತ ಇತ್ತು. ಹೊಟ್ಟೆ ನೋವು ಬರ್ತಾ ಇತ್ತಲ್ಲ, ತಿರ್ಗಾ ರಿಸರ್ಚ್ ಮಾಡ್ಬೇಕಾದ್ರೆ ಸ್ವಲ್ಪ ಬ್ಲಡ್ ಬರೋದು ಅಂತ ಹೇಳಿತ್ತು. ಅದಕ್ಕೆ ಹಾಸ್ಪಿಟ್ಲ್ಗೆ ಹೋದ್ವಿ. ಅಲ್ಲಿ ಅವರು ಅಂತ ಬರ್ಕೊಟ್ರು. ಇಲ್ಲಿ ಬಂದು ಎಲ್ಲ ಚೆಕಪ್ಗಳು ಮಾಡಿಸಿದ್ರೆ ಇದೆ ಅಂತ ಎಲ್ಲ ಬರೀ MRI ಸ್ಕ್ಯಾನಿಂಗ್ಗಳು ಅವು ಇವು ಬರೇ ಸ್ಕ್ಯಾನಿಂಗ್ಗಳು, ಬರೇ ಬುಕ್ ಬರೆಯೋದು, ನಾಳೆ ವಾರ ಬನ್ನಿ, ಒಂದು ಮಾತ್ರೆ ಇಲ್ಲ, ಏನು ಇಲ್ಲ. ಎಂದು ಇವ್ರು ಮಾಡೋದೆಂದು, ಹಾಸ್ಪಿಟ್ಲಲ್ಲಿ ಹೋಗೋದೆಂದು ಅನ್ಕೊಂಡು ಇಲ್ಲಿ ನೋಡಿದೆ, ಇಲ್ಲಿಗೆ ಬಂದೆ ಮೇಡಮ್ ಅವರೇ ಆಗಲೇ 1 ವರ್ಷದಿಂದ ಮೇಲೆ ಬರ್ತಾ ಇತ್ತು. ಈಗಲೂ ಹಂಗೆ ಇದೆ. ಅದು ತೋರಿಸಿದ್ವಿ ಮೇಡಮ್ ಅವರೇ. ಅದೇ ಮಾಮೂಲಿ ಸಣ್ಣ ಪುಟ್ಟ ಇಂಜೆಕ್ಷನ್ ಕೊಡೋರು, 1-2 ದಿವಸ ವಾಸಿ ಆಗೋದು, ತಿರ್ಗಾ ಮಾಮೂಲಿ ಹಂಗೆ ಸ್ಟಾರ್ಟ್ ಆಗೋದು. ಆ ಅಮ್ಮನಿಗೆಲ್ಲ ಗೊತ್ತು, ಎಲ್ಲ ಹೇಳಿದ್ದೀವಿ. ಆರಾಮಾಗಿದ್ದಾರೆ, ಊಟ ಗೀಟ ಎಲ್ಲ ತಿನ್ಕೊಂಡು. ಅಲ್ಲಿ ಕೊಡ್ಲಿಲ್ವಲ್ಲ, ಅಲ್ಲೇ ನಾವೇನೋ ತಗೊಳಕೇನು ಇದೆ, ಅವ್ರೇನು ಕೊಡ್ಲಿಲ್ಲ. ಬರೀ ನೆಕ್ಸ್ಟ್ ವಾರ ಬನ್ನಿ ಬರೇ ಇದೇನು ಆಡಿಟೇಷನ್ ಏನೋ ಅಂತಾರಲ್ಲ, ಬರೀ ಇದನ್ನ ಮಾಡ್ಕೊಂಡೆ ಕೂತ್ಕೊಂಡ್ರೆ ಬರ್ತನು. ಅವ್ರು ಇನ್ನೇನು ಒಂದು ಟ್ಯಾಬ್ಲೆಟ್ಸು ಕೊಟ್ಟಿಲ್ಲ, ಒಂದು ಇಂಜೆಕ್ಷನ್ ಕೊಡ್ಲಿಲ್ಲ. ನೈಟ್ ನಿದ್ದೆನೇ ಮಾಡಲ್ಲ ಅಮ್ಮ. ಯಾವಾಗಲೋ ಒಂದು ಸ್ವಲ್ಪ ಹೊತ್ತಂಗೆ ಮಲಗ್ತಾರೆ ಅಷ್ಟೇ. ಯೂಟ್ಯೂಬ್ ನೋಡ್ತಾ ಇದ್ದೆ, ಈ ಥರ ಪುನರ್ಜನ್ಮ ಆಸ್ಪತ್ರೆ ಅಂತ, ಆಯುರ್ವೇದಿಕ್ ಹಾಸ್ಪಿಟ್ಲ್ ಅಂತ ನೋಡಿ ಎಲ್ಲ ಡೀಟೇಲ್ ಎಲ್ಲ ನೋಡಿದೆ. ಸುಮಾರು ಪೇಷಂಟ್ಗಳೆಲ್ಲ ಅವರೆಲ್ಲ ಹೇಳಿದ್ರು ಹೀಗೆ, ಇಲ್ಲ ನಾವು ಅಲ್ಲಿ ಹೋಗಿ ಬಂದ್ಮೇಲೆ ಪುನರ್ಜನ್ಮನೇ ಎತ್ತಿದಂಗೆ ಆಯಿತು ಅಂತ ಹೇಳಿದ್ರು. ನೋಡೋಣ ಇದು ಒಂದು ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಮೇಡಮ್ ಅವರೇ.